ಬೆಳಗಾವಿ ಜಿಲ್ಲೆಯಾದ್ಯಂತ 4 ದಿನಗಳಿಂದ ಮಳೆ ಅಬ್ಬರಿಸ್ತಾ ಇದೆ. ಭಾರಿ ಮಳೆಗೆ ಜಿಲ್ಲೆಯಾದ್ಯಂತ ಅವಾಂತರ ಕೂಡ ಸೃಷ್ಟಿಯಾಗಿರುವಂತದ್ದು. ಗಾಳಿ ಮಳೆಗೆ ಹುಣಸೆ ಮರ ಬಿದ್ದು 4 ಮನೆಗಳಿಗೆ ಹಾನಿಯಾಗಿದೆ. ಇನ್ನು ಇಬ್ಬರಿಗೆ ಮನೆಯಲ್ಲಿದ್ದಂತಹ ಜೊತೆಗೆ 4 ಮಂದಿ ಪಾರಾಗಿರ್ತಾರೆ. ಇಬ್ಬರಿಗೆ ಗಾಯ ಕೂಡ ಆಗಿರುವಂತದ್ದು. ಬೆಳಗಾವಿ ಜಿಲ್ಲೆಯಾದ್ಯಂತ 4 ದಿನಗಳಿಂದ ಮಳೆ ಅಬ್ಬರದಿಂದ ಸುರಿತಾ ಇದೆ. ಭಾರಿ ಮಳೆಗೆ ಜಿಲ್ಲೆಯಾದ್ಯಂತ ಅವಾಂತರವೇ ಸೃಷ್ಟಿಯಾಗಿದೆ. ಗಾಳಿ ಮಳೆ ಆಗುತ್ತೆ, ಆಗ ಹುಣಸೆ ಮರ ಬಿದ್ದು 4 ಮನೆಗಳಿಗೆ ಹಾನಿಯಾಗಿದೆ. ಇಬ್ಬರಿಗೆ ಗಾಯ ಆಗಿರುತ್ತೆ. ಮನೆಯಲ್ಲಿ 4 ಜನ ಇರ್ತಾರೆ, ಆ 4 ಜನ ಪಾರಾಗಿದ್ದಾರೆ. ಕಾಸಾಬಾದ್ನ ಉಪ್ಪಾರಗಲ್ಲಿಯಲ್ಲಿ ಘಟನೆ ನಡೆದಿರುವಂತದ್ದು. ನಿನ್ನೆ ಸಂಜೆ ಸುರಿದಂತ ಮಳೆಗೆ ಬೃಹತ್ ಗಾತ್ರದ ಹುಣಸೆ ಮರ ಮನೆ ಮೇಲೆ ಬಿದ್ದಿರುತ್ತೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಮನೆಗಳು, ಅಕ್ಕಪಕ್ಕ ಇದ್ದಂತಹ ಮನೆಗಳು, ಬೃಹತ್ ಗಾತ್ರದ ಹುಣಸೆ ಮರ ಮನೆ ಮೇಲೆ ಬಿದ್ದಿದೆ. ಇಬ್ಬರಿಗೆ ಗಾಯ ಆಗಿದೆ. 4 ಜನ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ, ಪಾರಾಗಿದ್ದಾರೆ. ಇಷ್ಟರ ಮಟ್ಟಿಗೆ ಇಷ್ಟು ಬೃಹತ್ ಗಾತ್ರದ ಹಳೇ ಮರ ಅನ್ಸುತ್ತೆ ಇದು, ಮರ ಬಿದ್ದಿರುವಂಥದ್ದು. ಈ ಒಂದು ಮಳೆ 4 ದಿನದಿಂದ ಸುರಿತಾ ಇತ್ತು. ಗಾಳಿ ಮಳೆಯಿಂದಾಗಿ ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. 4 ಜನಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ. ಇನ್ನು ಇಬ್ಬರಿಗೆ ಈ ಸಂದರ್ಭದಲ್ಲಿ ಗಾಯ ಆಗಿದೆ. ಅಕ್ಕಪಕ್ಕದ ಮನೆಗಳಿರ್ತಾವೆ. ಈ ರೀತಿಯಾಗಿ ಅವಾಂತರಗಳು ಇತ್ತೀಚೆಗಂತೂ ಮಳೆ ತಂದಿಡ್ತಾ ಇರುವಂತದ್ದು. ಬೆಳಗಾವಿಯ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇರುವಂತದ್ದು. ಈ ರೀತಿಯಾಗಿ ದಿನದಿಂದ ದಿನಕ್ಕೆ ಮಳೆ ಸುರಿದಂತೆ ಸಮಸ್ಯೆಗಳ ಸರಮಾಲೆಯೇ ಆಗ್ತಾ ಇದೆ. ಕೆಲವೊಂದ್ ಕಡೆ ಮಳೆ ಆಗ್ತಾ ಇಲ್ಲ, ಬರಗಾಲ ಎಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ, ಈಗಾಗಲೇ ಆವರಿಸ್ಕೊಂಡಿದೆ, ನೀರಿನ ಹಾಹಾಕಾರ ಆರಂಭ ಆಗಿದ್ರೆ ಇನ್ನು ಕೆಲವೊಂದು ಕಡೆಗಳಲ್ಲಿ ಈ ರೀತಿಯಾಗಿ ಅವಾಂತರ. ಮರ ಕೆಳಗೆ ಕೆಲಸ ಮಾಡ್ತಾ ಇದ್ದಂತ ಮಹಿಳೆ ಅನಿಲ್ ಮುಕ್ಕೇಕರ್ ಅನ್ನುವವರ ಮನೆ ಗೋಡೆ ಕುಸಿದು ಅವಾಂತರ ಕೂಡ ಸೃಷ್ಟಿಯಾಗಿದೆ. ಆನಂದ್, ಏಕನಾಥ್, ಪ್ರಶಾಂತ್ ಅನ್ನುವವರ ಮನೆಗಳಿಗೆ ಕೂಡ ಹಾನಿಯಾಗಿರುವಂತದ್ದು. ಸ್ಥಳೀಯರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಮರ ತೆರವು ಮಾಡ್ತಾ ಇದ್ದಾರೆ. ಶಹಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮರದ ಕೆಳಗೆ ಮಹಿಳೆ ಕೆಲಸ ಮಾಡ್ತಾ ಇರ್ತಾರೆ. ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಅನಿಲ್ ಮುಕ್ಕೇಕರ್ ಅನ್ನುವರ ಮನೆ ಗೋಡೆ ಕೂಡ ಕುಸಿದು ಬಿದ್ದಿದೆ. ಅವಾಂತರ ಸೃಷ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಆನಂದ್, ಏಕನಾಥ್, ಪ್ರಶಾಂತ್ ಅನ್ನುವರ ಮನೆಗಳಿಗೆ ಹಾನಿಯಾಗಿರುವಂತದ್ದು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಮರದ ಕೆಳಗೆ ಕೆಲಸ ಮಾಡ್ತಾ ಇರ್ತಾರೆ ಮಹಿಳೆ, ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಎಸ್ ಮಂಜುನಾಥ್, ಕೆಲವೊಂದ್ ಕಡೆ ಮಳೆ ಆಗ್ತಿಲ್ಲ ಅಂತ ಜನ ಪರದಾಡ್ತಿದ್ರೆ ಇಲ್ಲಿ ಮಳೆ ತಂದಿಡ್ತಾ ಇರುವಂತ ಅವಾಂತರಗಳನ್ನ ಬೆಳಗಾವಿ ಸುತ್ತಮುತ್ತ ನಾವು ನೋಡ್ತಾ ಇದೀವಿ. ಈ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ರೈತರಿ ಏನ್ ಬೆಳಗಾವಿಯ ಕಾಸಬಾಗಿನ ಉಪ್ಪಾರಗಲ್ಲಿಯಲ್ಲಿ ನಡೆದಿರತಕ್ಕಂತ ಘಟನೆ ಸತತವಾಗಿ ಬೆಳಗಾವಿಯಲ್ಲಿ ಕಳೆದ 4 ದಿನಗಳಿಂದ ಕೂಡ ಮಳೆ ಸುರಿತಾ ಇದೆ. ಅದರಿಂದ ನಿನ್ನೆ ರಾತ್ರಿಯೂ ಕೂಡ ಸತತವಾಗಿ ಮಳೆ ಸುರಿದ್ರಿಂದ ಹುಣಸೆ ಮರ ಏನ್ ಬೇರೆ ಸಮೇತನೇ ಉರುಳಿರ್ತಕ್ಕಂಥದ್ದು. ಅಲ್ಲೇ ಕೆಲಸ ಮಾಡ್ತಾ ಇರತಕ್ಕಂಥ ಮಹಿಳೆ ಕೂಡ ಈಗ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ಏನು ಆ ಮರದಿಂದ ಬಿದ್ದಿರತಕ್ಕಂಥ 4 ಮನೆಗಳಿಗೂ ಕೂಡ ಏನು ಹಾನಿಯಾಗಿರ್ತಕ್ಕಂಥದ್ರ ಜೊತೆಗೆ ಏನು ಇಬ್ಬರಿಗೆ ಗಾಯ, ಮತ್ತೆ ಅಲ್ಲೇ ಇರ್ತಕ್ಕಂಥ ಇನ್ನೂ 4 ಜನರು ಕೂಡ ಈಗ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು. ಏನು ಅನಿಲ್ ಮುಟ್ಗೇಕರ್ ಅಂತ ಏನ್ ಮನೆ ಏನಿದೆ ಅವ್ರ ಗೋಡೆ ಕೂಡ ಕುಸಿದಿರತಕ್ಕಂಥದ್ದು. ಅಂದ್ರೆ ಸ್ಥಳೀಯರು ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ಕೂಡ ಏನು ಅಗ್ನಿಶಾಮಕದವರಿಗೆ ಫೋನ್ ಮಾಡಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನು ಕರೆಸುವ ಅನ್ನೋ ಒಂದು ಕಾರ್ಯಕ್ರಮ ಮುಂದಾಗಿದ್ರಿಂದ ಏನು ಸದ್ಯ ಯಾವುದೇ ರೀತಿಯಾದಂತ ಏನ್ ಪ್ರಾಣಾಪಾಯ ಕೂಡ ಆಗಿಲ್ಲ. ಆದ್ರೆ ಅಗ್ನಿಶಾಮಕ ದಳಗಳು ಅಲ್ಲಿರ್ತಕ್ಕಂಥ ಏನ್ ಮರವನ್ನ ತೆರವುಗೊಳಿಸುವ ಕಾರ್ಯಾಚರಣೆಯಲ್ಲಿ ಈಗ ಮುಂದಾಗಿರ್ತಕ್ಕಂಥದ್ದು. ಗಾಯತ್ರಿ, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.